ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, ಗೃಹಲಕ್ಷ್ಮಿ 29ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಬೆಳಗ್ಗೆ 10 ಗಂಟೆಯಿಂದನೇ ಬಿಡುಗಡೆ ಆರಂಭ ಆಗಿದ್ದು, ಸುಮಾರು ಇಲ್ಲಿವರೆಗೂ 15 ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅರ್ಧ ವಿಡಿಯೋ ನೋಡಿ, ಯಾರು ಕಮೆಂಟ್ ಕೂಡ ಮಾಡೋಕೆ ಹೋಗಬೇಡಿ. ಗೃಹಲಕ್ಷ್ಮಿ ಎಷ್ಟು ಕಂತಿನ ಹಣ ಬಂದಿದೆ, ಯಾವ್ಯಾವ ಜಿಲ್ಲೆಯವರಿಗೆ ಬಂದಿದೆ, ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ವಿತ್ ಸ್ಕ್ರೀನ್ ಶಾಟ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಇನ್ನು ಗೃಹಲಕ್ಷ್ಮಿ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಬಹುದೊಡ್ಡ ಯೋಜನೆ. ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವಂಥದ್ದು, ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣಕಾಸಿನ ನೆರವನ್ನು ನೀಡುವಂಥದ್ದು ಈ ಉದ್ದೇಶ ಆಗಿರುತ್ತೆ. ಇಲ್ಲಿವರೆಗೂ ಸುಮಾರು 28 ಕಂತುಗಳ ಹಣವನ್ನು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಹಾಕಿದ್ದಾರೆ. ಇವತ್ತು 29ನೇ ಕಂತಿನ ಹಣವನ್ನು ಬೆಳಗ್ಗೆಯಿಂದನೇ ಬಿಡುಗಡೆ ಆರಂಭ ಮಾಡಿದ್ದಾರೆ. ಇನ್ನು ಹಣ ಬಂದಿದೆ ಅಂತ ಜಸ್ಟ್ ಮಾತಲ್ಲೇ ಹೇಳದೆ ವಿತ್ ಪ್ರೂಫ್ನ ಹಾಕ್ತಾ ಇದ್ದೀನಿ. ಈ ಸ್ಕ್ರೀನ್ ಶಾಟ್ಗಳು ಯಾವುದು ಹಳೇದಲ್ಲ, ಇವತ್ತೇ ತೆಗ್ದಿರೋ ಅಂಥದ್ದು. ಬೆಳಗ್ಗೆ ನೀವು ಟೈಮಿಂಗ್ಸ್ ನೋಡ್ಬೋದು, 10:40ಕ್ಕೆ ಬಂದಿದೆ, 6:04 ಅಂತ ಡೇಟ್ ಇದೆ. ನಿಮಗೆ ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ. ಇವತ್ತೇ ಅಮೌಂಟ್ ಬಂದಿದೆ, 29ನೇ ಕಂತು ಹಣ ಪಕ್ಕಾ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ಗೆ ಜಸ್ಟ್ ಈ ಸ್ಕ್ರೀನ್ ಶಾಟ್ಗಳನ್ನ ಹಾಕಿದ್ದೀನಿ. ಹಾಗೆ ಮತ್ತೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೇನಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಸ್ಕ್ರೀನ್ ಶಾಟ್ ಹಾಕಿ. ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಟೆಲಿಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡಬಹುದು ಅಥವಾ ಕಮೆಂಟಲ್ಲಿ ತಿಳಿಸಿ ನಿಮ್ಮದು ಯಾವ ತಾಲೂಕು ಅಥವಾ ಯಾವ ಡಿಸ್ಟಿಕ್ಕು, ನಿಮಗೆ ಗೃಹಲಕ್ಷ್ಮಿ ಹಣ ಇವತ್ತು ರಿಸೀವ್ ಆಗಿದೆಯಾ ಅಂದ್ಬಿಟ್ಟು. ದಯವಿಟ್ಟು ಹಂಬಲ್ ರಿಕ್ವೆಸ್ಟು, ಪ್ರತಿಯೊಬ್ಬರು ಕೂಡ ಅಮೌಂಟ್ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಗೃಹಲಕ್ಷ್ಮಿ ವಿಚಾರವಾಗಿ ಮತ್ತೆ ಹೊಸದಾಗಿ ವಿಡಿಯೋಸ್ಗಳನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಕೂಡ ಬೇಕಾಗುತ್ತೆ, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನು 15 ಜಿಲ್ಲೆಯವರಿಗೆ ಬಂದಿದೆ ಅಂತ ಹೇಳಿದ್ಮೇಲೆ ಯಾವ್ಯಾವ ಜಿಲ್ಲೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇರುತ್ತಲ್ವಾ. ಸೊ ಗೃಹಲಕ್ಷ್ಮಿ ಇವತ್ತು 29ನೇ ಕಂತಿನ ಹಣ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಗುಲ್ಬರ್ಗ, ಚಿತ್ರದುರ್ಗ, ಬಾಗಲಕೋಟೆ, ಬಿಜಾಪುರ, ಬಳ್ಳಾರಿ, ಕಲಬುರಗಿ, ಚಾಮರಾಜನಗರ, ಕೊಡಗು, ಯಾದಗಿರಿ, ಉಡುಪಿ, ಮಂಡ್ಯ, ಮೈಸೂರು, ಮತ್ತೊಂದು ಜಿಲ್ಲೆ ಹಾವೇರಿ ಅವರು ನಮಗೆ ಹಣ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಗೇನಾದರೂ ಅಮೌಂಟ್ ಬಂದಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆ ಯಾವುದು ಮತ್ತು 29ನೇ ಕಂತಿನ ಹಣ ಇವತ್ತು ಬಂದಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿದ್ರೆ ತುಂಬಾ ಸಹಾಯ ಆಗುತ್ತೆ. ನಾನು ಪ್ರತಿಯೊಬ್ಬರು ಕೂಡ ಹಂಬಲ್ ರಿಕ್ವೆಸ್ಟ್ ಮಾಡ್ತೀನಿ, ಹಣ ಬಂದಿದ್ರೆ ಮಾಹಿತಿಯನ್ನು ತಿಳಿಸಿ ಅಂತ. ಇನ್ನು ಒಂದು ವಿಚಾರ ಏನಂತ ಹೇಳಿದ್ರೆ, 29ನೇ ಕಂತಿನ ಹಣ 100% ರಿಲೀಸ್ ಆಗಿದೆ. ಬೆಳಗ್ಗೆಯಿಂದನೇ ಖಾತೆಗಳಿಗೆ ಹೋಗ್ತಾ ಇದೆ. ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಆಗಿರೋದಿಲ್ಲ. ವಿತ್ ಪ್ರೂಫ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು 15 ಜಿಲ್ಲೆಯವ್ರಿಗೆ ಮಾತ್ರ ಹಣ ಹಾಕಿದ್ದಾರೆ, ಬೇರೆ ಜಿಲ್ಲೆಯವ್ರಿಗೆ ಯಾಕೆ ಹಾಕಿಲ್ಲ? ಈಗ ನಾವು 15 ಜಿಲ್ಲೆ ನೀವು ಏನು ಹೇಳಿದ್ರು ಆ ಲಿಸ್ಟಲ್ಲಿ ನಮ್ಮ ಜಿಲ್ಲೆನೂ ಹೆಸರಿದೆ, ಬಟ್ ನಮ್ಗೆ ಹಣ ಬಂದಿಲ್ಲ ಯಾಕೆ ಅಂತ ನೀವು ಕೇಳ್ಬೋದು. ಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಹೇಳಬೇಕು ಅಂತ ಹೇಳಿದ್ರೆ, ಈಗ ಬೆಂಗಳೂರು ನಗರ ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ಬೇರೆ ಯಾವುದೇ ಜಿಲ್ಲೆ ತಗೊಂಡು ಅದರಲ್ಲಿ ಹಲವಾರು ತಾಲೂಕುಗಳಿರುತ್ತೆ. ಈಗ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಉತ್ತರ ತಾಲೂಕು, ಬೆಂಗಳೂರು ದಕ್ಷಿಣ ತಾಲೂಕು ಅಂತ ಇರುತ್ತೆ, ಆನೇಕಲ್ ತಾಲೂಕು ಅಂತ ಹೇಳುತ್ತೆ. ಸೊ ಈ ಎಲ್ಲ ತಾಲೂಕವ್ರಿಗೂ ಹಣ ಹೋಗಿರೋದಿಲ್ಲ, ಕೆಲವು ತಾಲೂಕಿನ ಕೆಲವು ಮಹಿಳೆಯರಿಗೆ ಮಾತ್ರ ಹಣ ಹೋಗಿರುತ್ತೆ. ಹಾಗೆ ಬಾಕಿ ಉಳಿದಂಥವ್ರಿಗೆ 2ನೇ ಹಂತ, 3ನೇ ಹಂತ, 4ನೇ ಹಂತ ಈ ರೀತಿಯಾಗಿ ಹಣ ಹೋಗುತ್ತೆ. ಗೃಹಲಕ್ಷ್ಮಿ ಏನು ಯೋಜನೆ ಇದೆ, ಅದು PM ಕಿಸಾನ್ ಹಣ ಒಂದೇ ದಿನ ಹೇಗೆ ಎಲ್ಲ ಖಾತೆಗೆ ಹೋಗುತ್ತೋ ಆ ರೀತಿ ಖಾತೆ ಹೋಗೋದಿಲ್ಲ. ಇದು ಹಣ ಎಲ್ಲರ ಖಾತೆಗೆ ಹೋಗೋದಕ್ಕೆ ಸುಮಾರು 1 ವಾರಗಳ ಟೈಮು ತಗೊಳುತ್ತೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ ತಕ್ಷಣ ಅಲ್ಲಿರೋ ಎಲ್ರಿಗೂ ಹೋಗಿರೋದಿಲ್ಲ, ಅಥವಾ ನಾನು ಹಾವೇರಿ ಅಂತ ಹೇಳಿದ ತಕ್ಷಣ ಹಾವೇರಿಯಲ್ಲಿ ಎಲ್ರಿಗೂ ಹೋಗಿರೋದಿಲ್ಲ, ಅಲ್ಪ ಸ್ವಲ್ಪ ಜನಕ್ಕೆ ಬರುತ್ತೆ. ಸದ್ಯಕ್ಕೆ 1ನೇ ಹಂತ ಹಣ ಆರಂಭ ಆಗಿದೆ. ನೆಕ್ಸ್ಟ್ 2ನೇ ಹಂತದಲ್ಲಿ ಹಣ ಆರಂಭ ಆಗುತ್ತೆ, ಮತ್ತು 3ನೇ ಹಂತ, ಈ ರೀತಿಯಾಗಿ ಹಂತವಾಗಿ ಹಣವನ್ನು ಹಾಕ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ರಾಜ್ಯ ಸರ್ಕಾರನ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯ ಏನು ಹಣ ಹಾಕ್ತಾ ಇದ್ದೀವಿ ನಾವು, 2,500 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು. 1,25,00,000 ಜನ ಮಹಿಳೆಯರಿಗೆ ನಾವು ಹಣ ಹಾಕೋದ್ರಿಂದ ಎಲ್ರಿಗೂ ಒಂದೇ ದಿನ ಹಣ ಹಾಕೋದಿಲ್ಲ, ನಾವು ಅದನ್ನು ಹಂತವಾಗಿ ಹಾಕ್ತೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಬೇರೆ ಏನು ಆಪ್ಷನ್ ಇರೋದಿಲ್ಲ, ಗೌರ್ಮೆಂಟ್ ಕಡೆಯಿಂದ ಹಾಕ್ದಾಗೆ ನಮ್ಮ ಖಾತೆಗಳಿಗೆ ಬರುವಂಥದ್ದು. ಇವಾಗ ನಾನು ಹೇಳಿರೋ ಲಿಸ್ಟಲ್ಲಿ ನಿಮ್ಮ ಜಿಲ್ಲೆ ಇಲ್ಲ ಅಂತ ಹೇಳಿದ್ರೆ ನೀವು ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಎಲ್ಲರ ಖಾತೆಗೂ ಕೂಡ ಹಣ ಬರುತ್ತೆ, ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಬರುತ್ತೆ. ಬಟ್ ಹಂತವಾಗಿ ಬರುತ್ತೆ. ವಿತಿನ್ ವೀಕಲ್ಲಿ ಎಲ್ಲರ ಖಾತೆಗೂ ಕೂಡ 29ನೇ ಕಂತಿನ ಹಣ 100% ಜಮಾ ಆಗುತ್ತೆ. ಈಗ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ಮೇಲೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಈಗ ಜಸ್ಟ್ ಮೊದಲ ಹಂತ ಮಾತ್ರ ಸ್ಟಾರ್ಟ್ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ನಾನು ಹೇಳಿರುವಂಥ 15 ಜಿಲ್ಲೆ, ಮಂಡ್ಯ ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ, ನಗರ, ಗುಲ್ಬರ್ಗ, ಚಿತ್ರದುರ್ಗ, ಬಾಗಲಕೋಟೆ, ಬಿಜಾಪುರ, ಬಳ್ಳಾರಿ, ಬೆಂಗಳೂರು ನಗರ, ಕಲಬುರಗಿ, ಚಾಮರಾಜನಗರ, ಕೊಡಗು, ಯಾದಗಿರಿ, ಉಡುಪಿ ಆಗಿರಬಹುದು, ಹಾವೇರಿ ಆಗಿರ್ಬೋದು, ಮೈಸೂರು, ಇಷ್ಟು 15 ಜಿಲ್ಲೆಯವರೆಗೂ ಕೂಡ ಇವತ್ತು ಆರಂಭ ಆಗಿದೆ. ಇದು ಪಕ್ಕಾ ಇನ್ಫಾರ್ಮೇಷನು. ಹಾಗೆ ಬಾಕಿ ಉಳಿದಂಥವ್ರಿಗೂ ಕೂಡ ಹಣ ಬರುತ್ತೆ, ಯಾವುದೇ ಡೌಟ್ಸ್ಗಳು ಬೇಡ. ಯಾರಿಗಾದ್ರೂ ಹಣ ಬಂದಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ ಕೇಸ್ ಬಂದಿಲ್ಲ ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳನ್ನ ತಿಳಿಸ್ಕೊಡ್ತೀನಿ, ವಿತ್ ಪ್ರೂಫ್ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಯುವನಿಧಿ ಬಗ್ಗೆ ಕೂಡ ನಾನು ಪ್ರೂಫ್ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಗೃಹಲಕ್ಷ್ಮಿ ಬಗ್ಗೆ ಕೂಡ ನಾನು ಜೆನ್ಯೂನ್ ಇನ್ಫಾರ್ಮೇಷನ್ಸ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.